ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಾಧುರಿ, ಇದು ನಿಮ್ಮ ಮನೋಸ್ಪಂದನ. ಇವತ್ತು ಒಂದು ಹೊಸ ಸಂಚಿಕೆಯೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಏನಪ್ಪಾ ಅಂದ್ರೆ, ನಾನು ನಿನ್ನೆ ವಿಡಿಯೋದಲ್ಲಿ ತುಂಬಾ ಬೇಸಿಕ್ ಆಗಿ ಹೇಳಿದ್ದೆ, ಒಬ್ಬ ಚೈಲ್ಡ್ ಸೈಕಾಲಜಿಸ್ಟ್ ಆಗಿ ಅಥವಾ ಒಂದು ಮಗು ಜೊತೆ ಒಂದು ಕೌನ್ಸಿಲಿಂಗ್ ಸೆಷನ್ ನ ಹೇಗೆ ಕಂಡಕ್ಟ್ ಮಾಡೋದು ಅನ್ನೋದನ್ನ ಬೇಸಿಕ್ ಆಗಿ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ನನಗೆ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇರ್ತಾರೆ, ಮೇಡಮ್ ಹೇಗೆ ಕಂಡಕ್ಟ್ ಮಾಡೋದು, ಹೇಗೆ ಸ್ಮೂತ್ ಆಗಿ ಸೆಷನ್ ಎಂಡ್ ಮಾಡೋದು ಅಂತ. ಸೊ ಅದಕ್ಕೆಲ್ಲ ಇವತ್ತು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಿಸ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ನಾನು ನಿನ್ನೆ ಹೇಳ್ದಂಗೆ ಒಂದು ಮಗು ಕನ್ಸನ್ ಇಂದ ಏನೋ ಒಂದು ಇವಾಗ ಓದಲ್ಲ, ಬರೆಯಲ್ಲ, ಅಥವಾ ತುಂಬಾ ಗಲಾಟೆ ಮಾಡ್ತಾರೆ, ಇನ್ನೊಂದೇನೋ ಕನ್ಸರ್ನ್ ಇಂದ ನಿಮ್ ಹತ್ರ ಬಂದಿದೆ ಕೇಸ್ ಅಂತ ಅಂದಾಗ, ಅಥವಾ ಆ ಕ್ಲೈಂಟ್ ನಿಮ್ ಹತ್ರ ಬಂದಿದ್ದಾರೆ, ಇಟ್ ಮೇ ಬಿ ನೀವು ಪ್ರೈವೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ಅಥವಾ ಒಂದು ಸ್ಕೂಲ್ ಸೆಟ್ಟಿಂಗ್ ಅಲ್ಲಿ ನೀವು ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಿರ್ಬೋದು. ಸೊ ಈ ಎರಡು ಸಂದರ್ಭಗಳು ಬಂದಾಗನು ನೀವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಮಗು ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಬೇಕು ಮಗು ಜೊತೆ ಸೆಷನ್ ನ ಶುರು ಮಾಡೋದಕ್ಕಿಂತ ಮುಂಚೆ. ಸೊ ಇನ್ ಕೇಸ್ ನೀವು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನೀವು ಟೀಚರ್ ಇಂದ ಇನ್ಫಾರ್ಮೇಶನ್ ನ ತಗೋಬೇಕು. ಟೀಚರ್ ಪಾಯಿಂಟ್ ಆಫ್ ವ್ಯೂ ಇಂದ ಮಗು ಹೇಗೆ ಇರುತ್ತೆ, ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿದೆಯಾ, ಬಿಹೇವಿಯರ್ ವೈಸ್ ಹೇಗಿದೆ, ಸೊ ಎಲ್ಲ ಓವರ್ ಆಲ್ ಆಗಿ ಟೀಚರ್ ಪಾಯಿಂಟ್ ಆಫ್ ವ್ಯೂ ಇಂದ ಮೊದಲು ಇನ್ಫಾರ್ಮೇಶನ್ ನ ತಗೋಬೇಕು. ಎರಡನೇದಾಗಿ ನೀವು ಪೇರೆಂಟ್ಸ್ ಜೊತೆ ಕಂಪ್ಲೀಟ್ ಆಗಿ ನೀವು ಡೀಟೇಲ್ಸ್ ನ ತಗೋಬೇಕು. ಇವಾಗ ಕೇಸ್ ಹಿಸ್ಟ್ರಿ ಅಂತ ನಾವು ಹೇಳ್ತೀವಿ ಎಸ್ಪೆಷಲಿ. ಸೊ ಕೇಸ್ ಹಿಸ್ಟ್ರಿ ಅಂದ್ರೆ ಕಂಪ್ಲೀಟ್ ಡೀಟೇಲ್, ಮಗು ಹುಟ್ಟದಾಗಿಂದ ಟಿಲ್ ನಾವು ಏನೇನೆಲ್ಲ ಚೇಂಜಸ್ ಇದೆ, ಪ್ರೆಗ್ನೆನ್ಸಿಲಿ ಏನಾದ್ರು ಪ್ರಾಬ್ಲಮ್ ಇತ್ತಾ, ಅಥವಾ ಆಫ್ಟರ್ ಡೆಲಿವರಿ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ, ಅಥವಾ ಬೇರೆ ಏನಾದ್ರು ಮೆಡಿಕಲ್ ಕಂಡೀಷನ್ ಇದೆಯಾ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ. ಸೊ ಈ ತರ ಕಂಪ್ಲೀಟ್ ಕೇಸ್ ಹಿಸ್ಟ್ರಿನ ತಗೋಬೇಕಾಗತ್ತೆ ಮಗು ಬಗ್ಗೆ. ಸೊ ಇದಿಷ್ಟು ಆದ್ಮೇಲೆ ಮೇನ್ ಕನ್ಸರ್ನ್ಸ್ ಏನು, ಮಗುಗೆ ಈಗಿರುವಂತಹ ಕನ್ಸರ್ನ್ಸ್ ಏನು ಅನ್ನೋದನ್ನ ನಾವು ಡೀಟೇಲ್ ಆಗಿ ತಿಳ್ಕೊಬೇಕು. ಸೊ ಇದಿಷ್ಟು ಆದ್ಮೇಲೆ ಆಸ್ ಅ ಸ್ಕೂಲ್ ಕೌನ್ಸಿಲರ್ ಆಗಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ, ಫಸ್ಟ್ ನೀವು ಕ್ಲಾಸ್ ರೂಮ್ ಅಬ್ಸರ್ವೇಷನ್ ನ ಮಾಡಬೇಕು. ಕ್ಲಾಸ್ ರೂಮ್ ಅಬ್ಸರ್ವೇಷನ್ ಅಂತ ಬಂದಾಗ ನಾವು ಮಗುಗೆ ತಿಳಿಸೋ ಅವಶ್ಯಕತೆ ಇಲ್ಲ. ನಾವು ಜನರಲ್ ಆಗಿ ಹೋಗಿ ಮಗು ಕ್ಲಾಸಲ್ಲಿ ಹೇಗಿರುತ್ತೆ, ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಸೋಷಿಯಲಿ ಹೇಗಿದೆ, ಬಿಹೇವಿಯರ್ ಹೇಗಿದೆ, ಮತ್ತೆ ಅಕಾಡೆಮಿಕ್ಸ್ ಅಲ್ಲಿ ಹೇಗಿದೆ ಅನ್ನೋದನ್ನ ನಾವು ಒಂದ್ 2-3 ಸಿಟ್ಟಿಂಗ್ ಅಲ್ಲಿ ಕೂತ್ಕೊಂಡು ಮಗುನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು, ಇದು ಸ್ಕೂಲ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಿದ್ರೆ ಈ ರೀತಿ ಪ್ರೊಸೀಜರ್ ಫಾಲೋ ಮಾಡ್ಬೇಕಾಗತ್ತೆ. ಸೊ ನೀವು ಪ್ರೈವೇಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಮೊದಲನೇದಾಗಿ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಕನ್ಸರ್ನ್ಸ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಗೋಬೇಕು. ಯಾಕಂದ್ರೆ ಇಲ್ಲಿ ನಮಗೆ ಸಂದರ್ಭಗಳು ಒಂದು ಕ್ಲಾಸ್ ರೂಮ್ ಅಬ್ಸರ್ವೇಷನ್ ಮಾಡೋಕ್ಕಾಗಲ್ಲ, ಮತ್ತೆ ಟೀಚರ್ ಆಫ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡಕ್ಕೆ ಆಗಲ್ಲ, ಅಂದ್ರೆ ಟೀಚರ್ಸ್ ಇಂದ ಇನ್ಫಾರ್ಮೇಶನ್ ತಗೊಳಕ್ಕೆ ಆಗಲ್ಲ. ಸೊ ನೀವು ಏನಿದ್ರು ಕಂಪ್ಲೀಟ್ ಆಗಿ ಪೇರೆಂಟ್ಸ್ ಇಂದ ಇನ್ಫಾರ್ಮೇಶನ್ ತಗೋಬೇಕಾಗತ್ತೆ. ಸೊ ಇದಿಷ್ಟು ಪ್ರೊಸೀಜರ್ ಆದ್ಮೇಲೆ ನಿಮ್ಮ ಆಕ್ಚುಯಲ್ ಸೆಷನ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಸೆಷನ್ ಪ್ಲಾನ್ ಮಾಡ್ಬೇಕು. ಅಂದ್ರೆ ನನ್ನ ಸೆಷನ್ ಹೇಗೆ ಫ್ಲೋ ಹೋಗುತ್ತೆ, ನಾನು ಏನೇನೆಲ್ಲ ಆಕ್ಟಿವಿಟೀಸ್ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಮತ್ತೆ ಯಾವ ಕನ್ಸರ್ನ್ಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಮಗುಗೆ ಓದೋದ್ರಲ್ಲಿ ಕನ್ಸರ್ನ್ ಇರುತ್ತೆ, ಅಥವಾ ಸ್ಪೆಲ್ಲಿಂಗ್ ಅಲ್ಲಿ ಕನ್ಸರ್ನ್ ಇರುತ್ತೆ, ಅಥವಾ ಬಿಹೇವಿಯರ್ ತುಂಬಾ ಅಂದ್ರೆ ತುಂಬಾ ನಾಟಿ ಬಿಹೇವಿಯರ್ ಇರುತ್ತೆ, ಅಥವಾ ತುಂಬಾ ಅಂದ್ರೆ ತುಂಬಾ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಇರ್ಬೋದು, ಅಥವಾ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರ್ಬೋದು. ಸೊ ಹೀಗೆ ಸಾಕಷ್ಟು ಕನ್ಸರ್ನ್ಸ್ ಇಂದ ನಿಮ್ಮ ಹತ್ರ ಬರ್ತಾರೆ. ಸೊ ನೀವು ಸೆಷನ್ ಪ್ಲಾನ್ ಮಾಡೋದು ತುಂಬಾ ಮುಖ್ಯ. ಸೆಷನ್ ಪ್ಲಾನ್ ಮಾಡಿದಾಗ ಫಸ್ಟ್ ಸೆಷನ್ ಯಾವಾಗಲೂ ರ್ಯಾಪೋ ಬಿಲ್ಡಿಂಗ್ ಇರಬೇಕು. ರ್ಯಾಪೋ ಬಿಲ್ಡಿಂಗ್ ಅಂತಂದ್ರೆ ನಿಮ್ಮ ಮತ್ತೆ ಮಗು ಮಧ್ಯೆ ಒಂದು ಒಳ್ಳೆ ಕನೆಕ್ಟಿವಿಟಿಯನ್ನ ಶುರು ಮಾಡುವಂತಹ ಒಂದು ಸೆಷನ್ ಅಂತ ಹೇಳ್ಬೋದು. ಈ ರ್ಯಾಪೋ ಬಿಲ್ಡಿಂಗು ನೀವು ಪ್ರೈವೇಟ್ ಆಗಿ ಮಾಡ್ತಿದ್ರು ಸಹ ಫಸ್ಟ್ ಸೆಷನ್ ರ್ಯಾಪೋ ಬಿಲ್ಡಿಂಗೇ ಇರಬೇಕು. ಸೊ ಅವಾಗ ಏನಾಗುತ್ತೆ, ಮಗು ಇನ್ ಕೇಸ್ ನೀವು ಆಕ್ಟಿವಿಟೀಸ್ ಇನ್ಕ್ಲೂಡ್ ಮಾಡ್ಬೋದು ರ್ಯಾಪೋ ಬಿಲ್ಡಿಂಗ್ ನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳಕ್ಕೆ. ಯಾಕೆಂದ್ರೆ ಮಗು ಖಂಡಿತವಾಗ್ಲೂ ಓಪನ್ ಅಪ್ ಆಗಲ್ಲ ಫಸ್ಟ್ ಸೆಷನ್ ಅಲ್ಲಿ. ನೀವು ತುಂಬಾನೇ ಒಳ್ಳೆ ರೀತಿಯಾದ ಎಂಪತಿಯನ್ನ ತೋರಿಸುವಂಥದ್ದು, ಕೈಂಡ್ನೆಸ್ ಅನ್ನ ತೋರಿಸುವಂಥದ್ದು, ಮತ್ತೆ ನೀವು ಮಗುಗೆ ಒಂಥರ ಓಕೆ ನಾನು ಇವ್ರ ಹತ್ರ ಶೇರ್ ಮಾಡ್ಕೋಬಹುದು ಅನ್ನುವಂಥ ಫೀಲಿಂಗ್ ನ ಮಗುವಲ್ಲಿ ತರಿಸೋ ತನಕ ಮಗು ಖಂಡಿತವಾಗ್ಲೂ ಯಾವುದೇ ರೀತಿಯಾದ್ರೂ ಓಪನ್ ಆಗಲ್ಲ. ಎಕ್ಸ್ಪೆಷಲಿ
ಇದು ಹೈಯರ್ ಗ್ರೇಡ್ಸ್ ಅಲ್ಲಿ ಇದ್ದಾಗ, ಹೈಯರ್ ಗ್ರೇಡ್ ಮಕ್ಳುಗಳಿದ್ದಾಗ ಏನೋ ಎಮೋಷ್ನಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಬೇರೆ ಏನೋ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಗಳಿರುತ್ತೆ, ಸೊ ಟೀನೇಜಸ್ ಇಶ್ಯೂಸ್ಗಳಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ರ್ಯಾಪೋ ಬಿಲ್ಡಿಂಗ್ ಅನ್ನುವಂಥದ್ದು ತುಂಬಾ ಮುಖ್ಯ. ಸೊ ಇದ್ರ ಜೊತೆಗೆ ಆಫ್ಟರ್ ರ್ಯಾಪೋ ಬಿಲ್ಡಿಂಗ್ ನಿಮ್ಮ ಸೆಷನ್ ಪ್ಲಾನ್ ಹೇಗಿರುತ್ತೆ ಅನ್ನೋದು ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್, ನಾನು ಈ ಈ 2 ಸೆಷನಲ್ಲಿ ನಾನು ಮೇಜರ್ ಆಗಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬೇಸ್ ಆಗಿ ನೀವು ಆಕ್ಟಿವಿಟೀಸ್ನ ಪ್ಲಾನ್ ಮಾಡಬೇಕಾಗತ್ತೆ. ಅಟೆನ್ಷನ್ ರಿಲೇಟೆಡ್ ಆಕ್ಟಿವಿಟೀಸ್ಗಳನ್ನ, ಅಟೆನ್ಷನ್ ಬಿಲ್ಡ್ ಮಾಡೋವಂಥದ್ದು, ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡುವಂಥದ್ದು. ಸೊ ಹೀಗೆ ಇದ್ರ ಜೊತೆಗೆ ಎರಡನೇದಾಗಿ ಬೇರೆ ಥರದ ಎಮೋಷನಲ್ ಇಶ್ಯೂಸು ಅಥವಾ ಪರ್ಸನಲ್ ಕನ್ಸರ್ನ್ಸು, ಬೇರೆ ಥರ ಕನ್ಸರ್ನ್ ಇದ್ದಾಗ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಆಕ್ಟಿವಿಟೀಸ್ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಸೆಷನ್ ಫ್ಲೋ ಯಾವಾಗಲೂ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರು ನೀವು ಸೆಷನ್ ತೊಗೋಬೇಕು, ಅಥವಾ ವೀಕ್ಲಿ ಟ್ವೈಸ್ ಆರು ಆ ಸೆಷನ್ ಫ್ಲೋ ಇರಬೇಕು. ಮತ್ತು ಫಾಲೋ ಅಪ್ ಮಾಡ್ತಾ ಇರಬೇಕು, ಹೋಮ್ ಆ್ಯಕ್ಟಿವಿಟೀಸ್ ಕೊಡಬೇಕು. ಸೊ ಆಮೇಲೆ ಟೀಚರ್ಸ್ ಸೆಟ್ಟಿಂಗಲ್ಲಿದ್ದಾಗ, ಐ ಮೀನ್ ಸ್ಕೂಲ್ ಸೆಟ್ಟಿಂಗ್ಸಲ್ಲಿದ್ದಾಗ ಟೀಚರ್ಸ್ಗೂ ಸ್ಟ್ರಾಟಜೀಸ್ ಕೊಡಬೇಕು, ನೋಡಿ ಈ ಥರ. ಸೊ ಅಟ್ ದ ಸೇಮ್ ಟೈಮ್ ನೀವು ಫಾಲೋ ಅಪ್ ಮಾಡುವಂಥದ್ದು, ವರ್ಕ್ಶೀಟ್ಸ್ ಕೊಡುವಂಥದ್ದು ವೆನ್ ಇಟ್ ಕಮ್ಸ್ ಟು ಅಕಾಡೆಮಿಕ್ಸ್ ಅಂತ ಬಂದಾಗ, ಸೊ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಸೆಷನ್ ಎಂಡ್ ಮಾಡಬೇಕಾದ್ರೆ, ಈ ಕಂಪ್ಲೀಟ್ ಸೆಷನ್ ಎಂಡ್ ಮಾಡಬೇಕಾದ್ರೆ ಒಂದು ಫಾಲೋ ಅಪ್, ಎಲ್ಲ ಬಿಹೇವಿಯರ್ ಚೇಂಜಸ್ ಆಗಿದೆಯಾ ಅಥವಾ ಅಕಾಡೆಮಿಕ್ಸಲ್ಲಿ ಚೇಂಜಸ್ ಆಗಿದೆಯಾ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಸೊ ಇಷ್ಟು ಅಟ್ಲೀಸ್ಟ್ ಒಂದು ಮಗುಗೆ ಮೈಲ್ಡ್ ಕನ್ಸರ್ನ್ಸ್ ಇತ್ತು ಅನ್ನೋನು ಅಟ್ಲೀಸ್ಟ್ ವಿ ನೀಡ್ 8 to 10 ಸೆಷನ್ಸ್ ಆದರೂ ಬೇಕು. ಅಥವಾ ಮೇಜರ್ ಕನ್ಸರ್ನ್ಸ್ ಇತ್ತು ಅಂದಾಗ ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮುಖ್ಯ ಈ ಫೀಲ್ಡಲ್ಲಿ. ಮತ್ತು ಪೇರೆಂಟ್ಸ್ ಕಡೆಯಿಂದನೂ ಅಷ್ಟೇ ಸಪೋರ್ಟ್ ಬೇಕು, ನಮ್ಮ ಕಡೆಯಿಂದನೂ ಅಷ್ಟೇ ಸಪೋರ್ಟ್ ಬೇಕು. ಮತ್ತು ಮಗು ನಾವು ಹೇಳಿದ್ದನ್ನು ಮಾಡೋವಂಥ ಪರಿಸ್ಥಿತಿ ಮತ್ತು ಆ ಒಂದು ಕನೆಕ್ಟಿವಿಟಿ ನಿಮ್ಮ ಮತ್ತು ಮಗು ಮಧ್ಯೆ ಬೆಳಿಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಪ್ರೊಫೆಷನಾಲಿಟಿನ ಬಿಡಬಾರ್ದು, ಮತ್ತು ಎಲ್ಲೂ ಶೇರ್ ಮಾಡಬಾರ್ದು ಇದನ್ನು. ಜೊತೆಗೆ ನೀವು ಆ್ಯಸ್ ಎ ಕೌನ್ಸಿಲರ್ ನಿಮ್ಮ ಪ್ರೊಫೆಷನಾಲಿಟಿ ನಿಮ್ಮ ಮತ್ತು ಮಗು ಮಧ್ಯೆ ಅಷ್ಟೇ ಇರಬೇಕು, ಅದ್ರ ಬಿಯಾಂಡ್ ಬಾಂಡಿಂಗ್ಸ್ಗಳನ್ನ ನೀವು ಬೆಳೆಸ್ಕೋಬಾರ್ದು. ಸೊ ಐ ಥಿಂಕ್ ಇದಿಷ್ಟು ಹೇಳಿದ್ದು ನಿಮಗೆ ಒಂದು ಜಿಸ್ಟ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಕೌನ್ಸಿಲಿಂಗ್ ಸೆಷನ್ನ ಮಗು ಜೊತೆಗೆ ಹೇಗೆ ಮಾಡ್ಬೋದು, ಹೇಗೆಲ್ಲ ಇರುತ್ತೆ. ಸೊ ಸಾಕಷ್ಟು ಆ್ಯಕ್ಟಿವಿಟೀಸ್ನ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಸಾಕಷ್ಟು ಥೆರಪೀಸ್ನ ನೀವು ಇನ್ಕ್ಲೂಡ್ ಮಾಡ್ಬೋದು, CBT ಆಗಿರ್ಬೋದು. ಸೊ ಈ ಥರದ್ದು ಸಾಕಷ್ಟು ಥೆರಪೀಸ್ಗಳನ್ನ ನೀವು ಇನ್ಕ್ಲೂಡ್ ಮಾಡ್ಬೋದು. ಸೊ ಐ ಥಿಂಕ್ ಇವತ್ತಿನ ಮಾಹಿತಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.